ಹೋಗುವಾಗ ಸುಮ್ಮನೆ ಅಂದು ಆಡಿ ಮನಸ್ಥಿತಿ ಹಾಳು ಮಾಡ್ತಾರೆ. ಅಪ್ಪಂಗೂ ಕೋಪ ಬರುತ್ತೆ, ಮತ್ತೆ ಜಗಳ ಆಗುತ್ತೆ. ಶಾಸ್ತ್ರ ಮಾಡಕ್ಕಂತೂ ಬಿಡ್ಲಿಲ್ಲ. ಶಾಸ್ತ್ರ ಮಾಡೋ ಕಡೆ ನಾವೇ ಹೋಗೋಣ ಅಂತಂದ್ರೆ ಅದಕ್ಕೂ ಅಡ್ಗಾಲ್ ಹಾಕೊಂಡು ಕೂತಿದ್ದಾಳೆ ಇವಳು. ಈಗ ಫಂಕ್ಷನ್ನು ಬಾವನ್ ಮನೇಲೆ ನಡೀತಾನಪ್ಪ? ಇಲ್ಲ ಕಣಯ್ಯ, ಆ ಮನೆಯಲ್ಲಿ ನಡೆದ್ರೆ ನಾನೆಲ್ಲಿ ನೊಂದ್ಕೋತೀನೋ ಅಂತ ನಮ್ಮ ನಾಗರಾಜ ದೇವಸ್ಥಾನದಲ್ಲಿ ವ್ಯವಸ್ಥೆ ಮಾಡಿದ್ದಾನೆ. ಆ ಮನೆಯವ್ರಿಗೆ ಎಷ್ಟು ಒಳ್ಳೆ ಮನ್ಸಿದೆ ನೋಡಿ ಅಪ್ಪ. ತವ್ರ ಮನೇಲಿ ಮಾಡದೆ ಗಂಡನ ಮನೇಲಿ ಮಾಡ್ತಿದ್ದಾರೆ ಅಂತ ಅಕ್ಕ ನೊಂದ್ಕೊಂಬಾರ್ದು ಅಂತ ದೇವಸ್ಥಾನದಲ್ಲಿ ಅರೇಂಜ್ ಮಾಡ್ತಿದ್ದಾರೆ. ಇದಕ್ಕೆ ಕಣೋ ಕಿಟಿ ನಾನು ಪದೇ ಪದೇ ಹೇಳೋದು, ಇಡೀ ಪ್ರಪಂಚದಲ್ಲಿ ಇರೋರೆಲ್ಲ ಒಳ್ಳೆಯವರು, ಆದ್ರೆ ನಿಮ್ಮಮ್ಮನ ಒಬ್ಳನ್ ಬಿಟ್ಟು ಏನಂತ ಹುಟ್ಬಿಟ್ಲೋ ಏನೋ. ಅಯ್ಯೋ ಅಪ್ಪ, ಈಗ ಅಮ್ಮನ ಕಣ್ ತಪ್ಪಿಸಿ ಹೋಗೋದು ಹೆಂಗೆ ನಾವು? ಅದು ಇದು ಹೇಳಿ ಅಮ್ಮನ್ನ ರಾಣಿ ಆಂಟಿ ಮನೆಗೆ ಹೋಗೋ ತರ ಮಾಡೋಣವಾ? ಆ ರಾಣಿ ಆಂಟಿ ಅಮ್ಮನಿಗಿಂತ ಡಬಲ್ ಗೇಮು. ಅಮ್ಮ ಆಲ್ರೆಡಿ ಈ ವಿಷಯನ ರಾಣಿ ಆಂಟಿಗೆ ಹೇಳಿರ್ತಾರೆ. ನೀನು ಎಲ್ಲೂ ಹೋಗದೆ ಬಾಗಿಲು ಕಾಯ್ಕೊಂಡು ಕೂತ್ಕೊ ಅಂತ ಅವರೇ ಅಮ್ಮಂಗೆ ಐಡಿಯಾ ಕೊಟ್ಟಿರ್ತಾರೆ. ಹಾಗಾದ್ರೆ ಈಗೇನ್ ಮಾಡೋದು? ಅಮ್ಮ ಹೀಗೆ ಕಾಯ್ತಾ ಕೂತಿದ್ರೆ ನಾವ್ ಅಕ್ಕನ ಫಂಕ್ಷನ್ಗೆ ಹೋಗೋದಕ್ಕಾಗಲ್ಲ. ಟೈಮ್ ಬೇರೆ ಆಗ್ತಾ ಇದೆ. ಇಷ್ಟೊತ್ತಿಗೆ ಎಲ್ಲರೂ ಆಗ್ಲೇ ದೇವಸ್ಥಾನಕ್ಕೆ ಬಂದಿರ್ಬೋದು. ಜಾನ್ವಿ ಬೆಳಗ್ಗೆನೆ ಕಾಲ್ ಮಾಡಿದ್ರು, ಅವ್ರಾಗ್ಲೇ ಹೊರಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದಾರಂತೆ. ಇಷ್ಟೊತ್ತಿಗೆ ಆಗ್ಲೇ ಹೊರಟಿರ್ತಾರೆ. ಹೌದಾ? ಅಪ್ಪ ಏನಪ್ಪ ಮಾಡೋದೀಗ? ಕಿಟಿ, ನಮೋ, ನಿಮ್ಮಮ್ಮ ಚಾಪೆ ಕೆಳಗಡೆ ನುಗ್ಗಿದ್ರೆ ನಾನು ಭೂಮಿ ಕೆಳಗಿಂದಾನೇ ನುಗ್ತೀನಿ ಕಣ್ರು. ಇವಳಿಂತ ಕಂತ್ರಿ ಬುದ್ಧಿ ಏನಾದರೂ ತೋರಿಸ್ತಾಳೆ ಅಂತ ನನಗೆ ಮುಂಚೆನೇ ಗೊತ್ತಿತ್ತು. ಅದಕ್ಕೆ ನಾನು ಈಗಾಗಲೇ ಎಲ್ಲರೂ ಹೋಗೋದಕ್ಕೆ ಬೇಕಾದ ವ್ಯವಸ್ಥೆನೆಲ್ಲ ಮಾಡಿಬಿಟ್ಟಿದ್ದೀನಿ. ಏನ್ ಹೇಳ್ತಿದ್ದೀರಾ ಅಪ್ಪ? ಹೌದಮ್ಮ, ನಾವು ಇಲ್ಲಿಂದ ರೆಡಿಯಾಗಿ ಹೋದ್ರೆ ತಾನೇ ನಿಮ್ಮ ಅಮ್ಮನ ಕಣ್ಣಿಗೆ ಬೀಳೋದು. ನಾವಿಲ್ಲಿಂದ ರೆಡಿಯಾಗಿ ಹೋಗ್ಲೇ ಇಲ್ಲ ಅಂತಂದ್ರೆ ಹೋಗದೆ ಹೆಂಗಪ್ಪ ದೇವಸ್ಥಾನ ರೀಚ್ ಆಗೋದು? ಅದಕ್ಕೆ ನಾನೇ ಒಂದು ಐಡಿಯಾ ಮಾಡಿದ್ದೀನಿ. ನಮ್ಮೆಲ್ಲರ ಬಟ್ಟೆ, ಶಾಸ್ತ್ರಕ್ಕೆ ತಗೊಂಡೋಗ್ಬೇಕಾಗಿರೋದು ಎಲ್ಲ ಅಂಗಡಿಲಾಗ್ಲೇ ತಗೊಂಡೋಗಿ ಇಟ್ಬಿಟ್ಟಿದ್ದೀನಿ. ಇಲ್ಲಿಂದ ಬೇರೆ ಬೇರೆ ನೆಪ ಮಾಡಿಕೊಂಡು ಎಲ್ಲರೂ ಒಬ್ಬೊಬ್ಬರಾದ್ಮೇಲೆ ಒಬ್ರು ಆಚೆ ಹೋಗೋಣ. ಆಮೇಲೆ ಎಲ್ಲರೂ ಅಂಗಡಿ ಹತ್ರ ಸೇರ್ಕೊಳ್ಳೋಣ. ಅಂಗಡಿನಲ್ಲಿ ನಾವೆಲ್ಲ ಬಟ್ಟೆ ಬದಲಾಯಿಸ್ಕೊಂಡು ಆ ಪೂಜೆ ಸಾಮಾನೆಲ್ಲ ತಗೊಂಡು ಆಮೇಲೆ ದೇವಸ್ಥಾನಕ್ಕೆ ಹೋಗೋಣ. ಏನಂತೀರಾ? ಅಯ್ಯೋ ಅಪ್ಪ, ಎಂತ ಸೂಪರ್ ಐಡಿಯಾ ಅಪ್ಪ. ನಿಮ್ ತಲೆನೋ ತಲೆ ಅಪ್ಪ. ಹೀಗ್ ಮಾಡೋದ್ರಿಂದ ಅಮ್ಮಂಗೂ ಡೌಟ್ ಬರಲ್ಲ, ನಾವು ಶಾಸ್ತ್ರಕ್ಕೆ ಹೋಗದೆ ಇರೋ ತರ ತಡೆಯೋಕ್ಕೂ ಆಗಲ್ಲ. ಹಾಗೆ ಮಾಡೋಣ. ಅಪ್ಪ, ಈ ಐಡಿಯಾ ಎಲ್ಲಿಂದ ಬಂತಪ್ಪ? ಏನ್ ಮಾಡೋದಪ್ಪ, ತಂದೆ ಅನ್ನಿಸ್ಕೊಂಡ್ಮೇಲೆ ಮಾಡೋ ಕಾರ್ಯಗಳಿಗೆ 1000 ಜನ ಅಡ್ಡ ನಿಂತರೂ ಮಾಡೋದೆಲ್ಲ ಮಾಡಲೇಬೇಕಲ್ವಾ? ನಿಮ್ಮ ಅಮ್ಮನಿಗೆ ಹೆದರ್ಕೊಂಡು ನಾನು ನನ್ನ ಮಗಳನ್ನೆಲ್ಲ ಬಿಡಕ್ಕಾಗಲ್ಲ. ನನ್ನ ಮಗಳು ಮೊದಲೇ ನಾನು ಮಾತಾಡದೇ ಇರೋದಕ್ಕೆ ಅದೆಷ್ಟು ಸೊರ್ಗೋಗಿದ್ದಾಳೋ ಏನೋ. ಇನ್ನಿವತ್ತು ನಾನು ಶಾಸ್ತ್ರಕ್ಕೆ ಬರೋದಿಲ್ಲ ಅಂತಂದ್ರೆ ಅವಳ ಮನಸ್ಸೇ ಒಡೆದು ಹೋಗ್ಬಿಡುತ್ತೆ. ಇವತ್ತು ನಡೀತಾ ಇರೋದು ನನ್ನ ಮಗಳ ಶಾಸ್ತ್ರ. ನಾನು ನನ್ನ ಮಗಳು ಮಾತಾಡದೇ ಇದ್ರೆ ಏನಂತೆ? ನಾನಲ್ಲಿ ಜೊತೆಲಿ ಇರಬೇಕು. ಜೊತೆಲಿ ಅವಳು ಕಣ್ಣೆದುರಿಗಿದ್ದು ನಾನು ಅವಳು ಸೇರಿ ಎಲ್ಲವನ್ನು ಎದುರಿಸ್ಬೇಕು. ಅಪ್ಪ, ಚಿಂತೆ ಮಾಡಬೇಡಿ. ನೀವು ಮಾಡಿರೋ ಪ್ಲಾನು ಕರೆಕ್ಟ್ ಆಗಿದೆ. ಯಾವುದೇ ಡೌಟ್ ಇಲ್ಲದೆ ನಾವು ದೇವಸ್ಥಾನ ರೀಚ್ ಆಗೇ ಆಗ್ತೀವಿ. ಫಂಕ್ಷನ್ ಮುಗಿಯೋ ತನಕ ಅಮ್ಮ ನಾವ್ಯಾರು ಹೋಗೇ ಇಲ್ಲ ಅಂದ್ಕೊಂಡು ತನಗೆ ತಾನೇ ಖುಷಿಯಾಗಿರ್ಬೇಕು ಅಷ್ಟೇ. ಇಷ್ಟು ದಿನ ಅಮ್ಮ ನಮ್ಗೆಲ್ಲ ಚಳ್ಳೆ ಹಣ್ಣು ತಿನ್ನಿಸ್ತಿದ್ರು. ಫಾರ್ ದ ಫಸ್ಟ್ ಟೈಮ್ ನಾವೆಲ್ಲ ಸೇರಿ ಅಮ್ಮಂಗೆ ಚಳ್ಳೆ ಹಣ್ಣು ತಿನ್ಸೋ ಕಾಲ ಬಂದೈತೆ. ನನಗಂತೂ ಸಖತ್ ಖುಷಿ ಆಗ್ತಿದೆ. ಖುಷಿಯಾಗಿದ್ದು ಸಾಕು. ಈಗ ಮೊದಲು ನಿಮ್ಮ ಅಮ್ಮನಿಗೆ ಡೌಟ್ ಬರ್ದೇ ಇರೋ ಥರ ನಾವೆಲ್ಲ ಇಲ್ಲಿಂದ ಆಚೆಗೆ ಹೋಗೋಣ. ಮೊದಲು ನಾನು ಹೋಗ್ತೀನಿ, ಆಮೇಲೆ ನೀವೆಲ್ಲ ಬಂದ್ಬಿಡಿ. ಅಪ್ಪ, ನೀವು ಮೊದಲು ಹೋಗೋದು ಬೇಡ, ನಾನು ಹೋಗ್ತೀನಿ. ಅದು ನೀವು ಮೊದಲೋಗಿ ನಾವು ಬರೋದಕ್ಕಾಗಲಿಲ್ಲ ಅಂದರೆ ನನಗೆ ತುಂಬ ಬೇಜಾರಾಗುತ್ತೆ. ಹೌದಪ್ಪ, ಮೊದಲೇ ಅವಳು ಗಾಬರಿಗೆ ಟೆನ್ಷನ್ ಆಗೋದು ಜಾಸ್ತಿ.
ಮೊದ್ಲು ಇವಳನ್ನೇ ಕಳಿಸ್ಬಿಡೋಣ. ಅಮ್ಮನ ಹತ್ರ ರೀಸನ್ ಹೇಳೋಕೆ ತಡಪಡಿಸಿದ್ರೆ ಅದನ್ನ ಸೇವ್ ಮಾಡೋಕ್ಕೆ ನಾವಿರ್ತೀವಿ. ಸರಿ, ಹಾಗೆ ಮಾಡೋಣ. ಏಯ್ ನಮ್ಮು, ಮೊದಲು ನೀನೇ ಹೋಗು. ಹಾ ಸರಿ ಅಪ್ಪ. ಏಯ್, ಗೂಬೆ ಅಂತಂದು ಪುಸ್ತಕ ತಗೊಂಡೋಗು, ಗೊತ್ತಾಗೋದಿಲ್ವಾ ಅವಳಿಗೆ? ಅಯ್ಯೋ ಸರಿ ಸರಿ ಅಪ್ಪ, ಆಯ್ತು. ದಡ್ಡಿಂತಂದು. ಇವತ್ತಿವರು ನನ್ನ ಯಾಮಾರಿಸಿ ಆ ಗೂಬೇಗ್ ಮಾಡೋ ಶಾಸ್ತ್ರಕ್ಕೆ ಹೋಗೇ ಹೋಗ್ತಾರೆ. ನಾನು ಯಾಮಾರಬಾರ್ದು. ಇವ್ರುಗಳನ್ನ ಯಾವುದೇ ಕಾರಣಕ್ಕೂ ಅಲ್ಲಿಗೆ ಹೋಗೋದಕ್ಕೆ ಬಿಡಬಾರ್ದು. ಒಂದು ವೇಳೆ ಹೋಗೇ ಹೋಗ್ತೀನಿ ಅಂತೇನಾದರೂ ಹಠ ಮಾಡಿದ್ರೆ ಇಲ್ಲದೆ ಇರೋ ಕಿತಾಪತಿ ಮಾಡಿ ಮನಸ್ಥಿತಿನೆಲ್ಲ ಹಾಳು ಮಾಡಿ ಹೇಗಾದರೂ ಸರಿ ಹೋಗದೆ ಇರೋ ಥರ ಮಾಡಬೇಕು. ಇವತ್ತು ನಾನಾ ಇವರ ಒಂದು ಕೈ ನೋಡೇ ಬಿಡ್ತೀನಿ. ಏಯ್ ನಿಂತ್ಕೊಳ್ಳೆ.